ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿಯಿಂದ ಖಡಕ್ ಎಚ್ಚರಿಕೆ ಸಿಗ್ತಾ ಇದೆ. ಸಾರಿಗೆ ನೌಕರರು ಯಾವುದೇ ಮುಷ್ಕರ ಮಾಡುವಂತಿಲ್ಲ, ಮುಷ್ಕರಕ್ಕೆ ಬೆಂಬಲವನ್ನ ಸಹ ಸೂಚಿಸುವಂತಿಲ್ಲ. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಡಲಾಗಿದೆ. ಗುರುವಾರ ನಡೆಯಲಿರುವ ಬೆಂಗಳೂರು ಚಲೋ ಪ್ರೊಟೆಸ್ಟ್ ಡ್ಯೂಟಿ ಬಂದಿಲ್ಲ ಅಂದ್ರೆ, ಏನಾದರೂ ಕೆಲಸಕ್ಕೆ ನೀವು ಬಂದಿಲ್ಲ ಅಂದ್ರೆ ನೋ ವರ್ಕ್ ನೋ ಪೇ ಆದೇಶ, LOP ಲಾಸ್ ಆಫ್ ಪೇ. ಸಾರಿಗೆ ತಮ್ಮ ಬೇಡಿಕೆಯ ಸಂಕಟದ ಒಂದು ಏನದು ಆ ನೋವನ್ನು ತೋಡಿಕೊಳ್ಳೋದಕ್ಕೆ ಪ್ರತಿಭಟನೆಯ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿತ್ತು. ಈಗ ಅವ್ರ ಬಾಯಿಗಳಿಗೆ ದೊಡ್ಡ ಬೀಗನ ಹಾಕಲಾಗಿದೆ. ಗುರುವಾರ ಆಯೋಜನೆ ಆಗಿದ್ದಂತಹ ಬೆಂಗಳೂರು ಚಲೋ ಕಾರ್ಯಕ್ರಮ, ಡ್ಯೂಟಿಗೆ ಬಂದಿಲ್ಲ ಅಂದ್ರೆ ನೋ ವರ್ಕ್ ನೋ ಪೇ. ಕೆಎಸ್ಆರ್ಟಿಸಿ MD ಅಕ್ರಮ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿಯಿಂದ ಈಗ ಖಡಕ್ ಸೂಚನೆ ಸಿಕ್ಕಿದೆ. ತಮ್ಮ ಬೇಡಿಕೆಗಳನ್ನು ಈ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬಂದರು. ಸರ್ಕಾರದ ಯಾವೊಬ್ಬ ಅಧಿಕಾರಿಯೂ ಕೂಡ ಅದನ್ನು ಆಲಿಸುವಂತಹ ಗೋಜಿಗೆ ಹೋಗಲಿಲ್ಲ. ಹಾಗಾಗಿ ಏನು ಮಾಡೋದು, ಒಬ್ಬ ನಾಗರಿಕನಿಗೆ ಪ್ರತಿಭಟನೆ ಅನ್ನುವ ಅಸ್ತ್ರವನ್ನು ಸಾಂವಿಧಾನಿಕವಾಗಿ ಕೊಡಲಾಗಿದೆ. ತನ್ನ ಸಂಕಟವನ್ನು ಹೇಳ್ಕೋಬಹುದು ಆತ ಈ ಸಮಾಜದಲ್ಲಿ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಎಚ್ಚರಿಸಬಹುದು. ಆದರೆ ಆ ಅಧಿಕಾರವೂ ಕೂಡ ಇವರಿಗೆ ಸಿಗ್ತಾ ಇಲ್ಲ. ಕೆಎಸ್ಆರ್ಟಿಸಿ ನೌಕರರು ಕರೆ ಕೊಟ್ಟಿದ್ದ ಮುಷ್ಕರಕ್ಕೆ ನೀವು ಯಾರಾದರೂ ಹೋದರೆ ಅವತ್ತಿನ ದಿನ ವರ್ಕೂ ಇಲ್ಲ, ಇನ್ನು ಅವತ್ತಿನ ದಿನ ನೀವು ಕೆಲಸ ಮಾಡಿದ್ದೀರಿ ಅನ್ನೋ ಯಾವ ದಾಖಲೆಗಳು ಕೂಡ ಸಿಗೋದಿಲ್ಲ, ನಿಮಗೆ ಪೇ ಕೂಡ ಆಗೋದಿಲ್ಲ, ನಿಮಗೆ ಪೇಮೆಂಟು ಕೊಡಲಾಗೋದಿಲ್ಲ ಅನ್ನೋ ಒಂದು ಖಡಕ್ ಸೂಚನೆ. ಈ ಪ್ರೊಟೆಸ್ಟು ಕೂಡ ಹೊಟ್ಟೆಪಾಡಿಗಾಗಿನೇ ಕಾರ್ಮಿಕರು ಮಾಡ್ತಾ ಇರೋದು. ಪ್ರೊಟೆಸ್ಟ್ ಮಾಡಿದ್ರೆ ಇಲ್ಲಿ ರಜೆ, ಪ್ರೊಟೆಸ್ಟ್ ಮಾಡದೇ ಇದ್ರೂ ಕೂಡ ಸಂಕಟ. ಸಾರಿಗೆ ಸಚಿವರು ಈ ಬಗ್ಗೆ ಯಾವಾಗ ಗಮನ ಹರಿಸ್ತಾರೋ ಗೊತ್ತಿಲ್ಲ. ಈಗಾಗಲೇ ಕೆಎಸ್ಆರ್ಟಿಸಿ MD ಅಕ್ರಮ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತೆ ಒಂದಷ್ಟು ಕಾರ್ಮಿಕರು ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪ್ರೊಟೆಸ್ಟ್ ನಿರ್ಧಾರ ನಿಜಕ್ಕೂ ಅವತ್ತು ಸಾಂಗವಾಗಿ ನಡೆಯುತ್ತಾ ಅಥವಾ ಅಕ್ರಮ್ ಪಾಷಾರ ಆದೇಶವನ್ನು ಪಾಲಿಸಿ ಎಲ್ಲ ನೌಕರರು ಮರಳಿ ಡಿಪೋಗೆ ಹೋಗ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.